ನಿವೃತ್ತ IAS ಅಧಿಕಾರಿ ತಿಮ್ಮೇಗೌಡರು ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ತಿಮ್ಮೇಗೌಡ್ರೆ. ಬಹಳ ನೋವಿನ ಸಂಗತಿ, SM ಕೃಷ್ಣ ಅವರು ಇಹಲೋಕ ತ್ಯಜಿಸಿದ್ದಾರೆ. ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಒಬ್ಬ ಅಜಾತ ಶತ್ರುವಾಗಿ, ಕರುನಾಡಿನ ಕರ್ಣನಾಗಿ, ಒಬ್ಬ IT ಹಬ್ ಹರಿಕಾರನಾಗಿ ಎಲ್ಲ ಕೊಡುಗೆಗಳನ್ನು ದಾರೆ ಎರೆದು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ತಾವೇನಂತೀರ ಸರ್? ಸದ್ಯ ರಾಜಕಾರಣಿಯವ್ರನ್ನ ನಾವು ಕಳ್ಕೊಂಡಿದೀವಿ. ಎಸ್, ಅವರು ಇರ್ಬೇಕಾಗಿತ್ತು 4 ವರ್ಷ. ಅವರ ಒಂದು ಎಲ್ಲ ಒಂದು ಬೇರೆ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಎಲ್ಲ ಮಾದರಿಯಾಗಿರ್ತಿತ್ತು. ಅವರು ಮಿತ ಭಾಷೆ ಆದ್ರೂ ಸೂಕ್ಷ್ಮ ಅರ್ಥ ಮಾಡ್ತಿದ್ರು. ಬೇರೆಯವ್ರು ಹೇಳುದು ಅದು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹತ್ತರದಿಂದ ತಿಮ್ಮೇಗೌಡ್ರೆ, ಸ್ವಲ್ಪ ನಿಮ್ದು ವಾಯ್ಸ್ ಕ್ಯಾಚ್ ಆಗ್ತಾ ಇಲ್ಲ. ಸ್ವಲ್ಪ ನೆಟ್ವರ್ಕಿಗೆ ಬಂದು ಮಾತಾಡ್ಬೋದಾ? ಸ್ವಲ್ಪ ವಾಯ್ಸ್ ಕಟ್ ಆಗ್ತಾ ಇದೆ. ಎಸ್, ಹೇಳಿ ಮಾತಾಡಿ. ಕೇಳಿಸ್ತಾ ಇದೆಯಾ? ಎಸ್, ಇವಾಗ ಓಕೆ. ತಿಮ್ಮೇಗೌಡ್ರೆ ಮಾತಾಡಿ. ನಾನು ಹಿರಿಯ IAS ಅಧಿಕಾರಿ, ಮಂಡ್ಯ ಜಿಲ್ಲೆಯಿಂದ ಒಬ್ಬ ರೈತನ ಮಗ. ನಾನು ನಿವೃತ್ತ IAS ಅಧಿಕಾರಿ ಈಗ ಮಾತಾಡ್ತಾ ಇರೋದು. ಗೊತ್ತಾಯ್ತು ಮಾತಾಡಿ. ಕಾವೇರಿ ನೀರಾವರಿ ನಿಗಮ ಸ್ಥಾಪನೆ ಮಾಡ್ಬೇಕಾದಾಗ ನನ್ನ ಕರೆದು ನೋಡಿ, ಕೃಷ್ಣಾ ಭಾಗ್ಯ ಜಲ ನಿಗಮ ಆಗಿದೆ, ಕರ್ನಾಟಕ ನೀರಾವರಿ ನಿಗಮ ಆಗಿದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಸುಮಾರು 8 ಮೈಸೂರು, ಕೊಡಗು, ಮಂಡ್ಯ, ಹಾಸನ, ಬೆಂಗಳೂರು, ಗ್ರಾಮಾಂತರ, ತುಮಕೂರು, ರಾಮನಗರ ಜಿಲ್ಲೆ, ಎಲ್ಲಾ ಜಿಲ್ಲೆಗಳಿಗೆ 8 ಜಿಲ್ಲೆಗಳಿಗೆ ಕಾವೇರಿ ನದಿ ಪ್ರದೇಶದ ಎಲ್ಲ ಬಾಕಿ ಇರುವಂತ ನೀರಾವರಿ ಕಾಮಗಾರಿಗಳನ್ನ ಬೇಗ ಪೂರ್ಣಗೊಳಿಸ್ಬೇಕಾದ್ರೆ ಕಾವೇರಿ ನೀರಾವರಿ ನಿಗಮ ಸ್ಥಾಪನೆ ಮಾಡ್ಬೇಕು. ಅದಕ್ಕೆ ನೀವೇ ಸೂಕ್ತ ವ್ಯಕ್ತಿ ಅಂತ ನಾನು ಕರೆದು, ಅವರು ಮತ್ತು HK ಪಾಟೀಲ್ರು ನೀರಾವರಿ ಸಚಿವರಾಗಿದ್ರು. ಇದ್ರು ನನ್ಗೆ ಕರೆದ ಜವಾಬ್ದಾರಿ ಕೊಟ್ರು. ಮುಖ್ಯಮಂತ್ರಿ ಅವರು ನನ್ಗೆ ಕೊಟ್ಟ ಜವಾಬ್ದಾರಿಯನ್ನ 3 ತಿಂಗಳಲ್ಲೇ ಕಾವೇರಿ ನಿಗಮನ ನೋಂದಣಿ ಮಾಡಿ ಕೇಂದ್ರ ಕಾನೂನು ಅನ್ವಯ ರಿಸರ್ವ್ ಬ್ಯಾಂಕು, ಸೆಬಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿ 3 ತಿಂಗಳಲ್ಲಿ ರಿಜಿಸ್ಟರ್ ಮಾಡಿ ಅದನ್ನ ಕೊಟ್ಟ ಮೇಲೆ ಅವರು ಮುಖ್ಯಮಂತ್ರಿಗಳು ಬಹಳ ಖುಷಿಯಾಗಿ ನನ್ನನ್ನೇ ಫಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾವೇರಿ ಅಪಾಯಿಂಟ್ ಮಾಡಿ, ಅವರು ಕೃಷ್ಣ ಅವರು ಕರೆದು, ನೋಡಪ್ಪ, ನೀನೊಬ್ಬ IAS ಅಧಿಕಾರಿ ಆಗಿದೆ, ನಿನ್ಗೆ ಜವಾಬ್ದಾರಿ ಇದೆ, ಈ ಎಲ್ಲಾ ನೀರಾವರಿ ಯೋಜನೆಗಳನ್ನ ಪೂರ್ಣಗೊಳಿಸುವಂತ ಹೇಳಿ ನನಗ್ ಸೂಚನೆ ಕೊಟ್ಟು ಪ್ರೀತಿ ಗೌರವ ಕಾಣ್ತಾ ಇದ್ರು. ಫಸ್ಟ್ MD ಅನೇಕ ಪ್ರಾಜೆಕ್ಟ್ ಗಳನ್ನ ಅವರ ಇಚ್ಛಾನುಸಾರ ಕಂಪ್ಲೀಟ್ ಮಾಡಿದೆ. ಆಮೇಲೆ ಅವರು ನನಗೆ ತುಂಬಾ ಆತ್ಮೀಯವಾಗಿ ಗೌರವದಿಂದ ನಡ್ಕೊಂಡ್ರು. ಅಂತ ಮುಖ್ಯಮಂತ್ರಿಗಳನ್ನ ನನ್ನ ಸರ್ವಿಸ್ ಅಲ್ಲಿ ನೋಡಿಲ್ಲ ನಾನು. ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ಮುಖ್ಯಮಂತ್ರಿ ನಂಗಿದ್ದದ್ದು. ಅವರು ಕಾವೇರಿ ನಿಗಮದ ಚೇರ್ಮನ್, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್. ನಮ್ಮಿಬ್ಬರ ಆತ್ಮೀಯತೆ ತುಂಬಾ ಚೆನ್ನಾಗಿತ್ತು. ನಾವು ಅಂತ ವ್ಯಕ್ತಿನ ಕಳ್ಕೊಂಡು. ಯಾಕಂದ್ರೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ದೊಡ್ಡ ಸವಾಲಂದ್ರೆ ಕಾವೇರಿ ವಿವಾದನೆ. ಕಾವೇರಿ ವಿವಾದ ಬಗೆಹರಿಸದೆ ದೊಡ್ಡ ಸವಾಲಾಗಿತ್ತು. ಆ ಸಂದರ್ಭದಲ್ಲಿ ತಮ್ಮಿಂದ ಸಲಹೆ ಏನಾದ್ರು ಪಡ್ಕೊಳ್ತಾ ಇದ್ರ? ತಾವೇನಾದ್ರೂ ಸಲಹೆ ಕೊಡ್ತಾ ಇದ್ರೆ SM ಕೃಷ್ಣ ಅವರಿಗೆ ಅಂತ? ಅನೇಕ ವಿಚಾರಗಳಲ್ಲಿ, ಅನೇಕ ನೀರಿನ ಉಪಯುಕ್ತತೆ ಬಗ್ಗೆ ಮತ್ತು ಕಾವೇರಿ ನದಿ ಪಾತ್ರದಲ್ಲಿ ಇರ್ತಕ್ಕಂತ ಅನೇಕ ಪ್ರಾಜೆಕ್ಟ್ ಗಳ ಬಗ್ಗೆ ಅವಾಗ ಕರೆಸಿ ಚರ್ಚೆ ಮಾಡ್ತಾ ಇದ್ರು. ಅವು ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಬೇಗ ಕಂಪ್ಲೀಟ್ ಮಾಡಿ ರೈತರಿಗೆ ಅನುಕೂಲ ಆಗ್ಲಿ. ರೈತರ ಬಗ್ಗೆ ಅಷ್ಟೊಂದು ಕಾಳಜಿ ಇರ್ತಕ್ಕಂತ ಪುಣ್ಯಾತ್ಮ ಅಂತ ಅಂದ್ರೆ SM ಕೃಷ್ಣ ಅವರು ನಿಜವಾಗ್ಲೂ. ಹಾಗಾಗಿ ನನ್ನನ್ನು ಕರೆದು ಕೇಳಿ ಯಾವ ಪ್ರಾಜೆಕ್ಟ್ ಯಾವಾಗ ಕಂಪ್ಲೀಟ್ ಮಾಡ್ಬೋದು,
ಎಷ್ಟು ದಿವಸ ತಗೋತದೆ, ಎಷ್ಟು ಬೇಗ ಮಾಡಿ, ಏನ್ ಹಣಕಾಸಿನ ತೊಂದರೆ ಇದ್ರೆ ಹೇಳಿ ನಾನು ಕೊಡ್ತೀನಿ ಅಂತ ಹೇಳಿ ನಮ್ಗೆ ಹಣಕಾಸಿನ ತೊಂದರೆ ಆಗದಂಗೆ 100 ಕೋಟಿ ಹಣವನ್ನ ಗವರ್ಮೆಂಟ್ ಗ್ಯಾರಂಟಿ ಮುಖಾಂತರ ನಮ್ಗೆ ಒದಗಿಸ್ಕೊಟ್ರು. ಅದರಿಂದಾಗಿ ಬಹಳಷ್ಟು ಪ್ರಾಜೆಕ್ಟ್ಸ್ ಗಳು ಕಂಪ್ಲೀಟ್ ಆಯ್ತು. ಅದೇ ನನ್ನ ಒಂದು ನಮನ ಅವ್ರಿಗೆ ಸಲ್ಲಿಸುವಂತದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ತಿಮ್ಮೇಗೌಡ್ರೆ. ಇಷ್ಟೊತ್ತು ಮಾತಾಡಿದ್ರಿ, ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ಕೊಂಡ್ರಿ, ಅವ್ರ ಜೊತೆ ಇದ್ದಂಥ ಒಡನಾಟಗಳನ್ನು ಹಂಚ್ಕೊಂಡ್ರಿ. ಧನ್ಯವಾದ ತಿಮ್ಮೇಗೌಡ್ರೆ. Ashwavega English News. Coming soon. Your channel, your voice, your trust.